ಪ್ರಯಾಣಿಕರನ್ನ ಬಿಡಲು ಪಡಂಬೂರು ಬೀಚ್ಗೆ ಹೋಗಿದ್ದ ಆಟೋ ಚಾಲಕನೋರ್ವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ. ಪಡಂಬೂರು ಬೀಚ್ನಲ್ಲಿನ ಆಟೋ ಚಾಲಕರು ಈ ಹಲ್ಲೆ ನಡೆಸಿದ್ದು, ಈ ಬಗ್ಗೆ ನಗರ ಆಟೋ ಚಾಲಕರು ಆಕ್ರೋಶಗೊಂಡಿದ್ದಾರೆ. ಪಡಂಬೂರು ಬೀಚ್ನಲ್ಲಿ ಪ್ರಯಾಣಿಕರನ್ನ ಇಳಿಸಿ ಅಲ್ಲೇ ತಂಗಿದ್ದ ಆಟೋ ಚಾಲಕನನ್ನ ಪ್ರಶ್ನೆ ಮಾಡಿದ್ದ ಬೀಚ್ ಆಟೋ ಚಾಲಕರು ಇದೇ ನೆಪದಲ್ಲಿ ಆತನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ. ಗಾಯಗೊಂಡಿರುವ ಆಟೋ ಚಾಲಕರನ್ನ ಮಂಗಳೂರಿನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಈ ವಿಚಾರಕ್ಕೆ ಇದೀಗ ಉಳಿದ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಈ ಹಿಂದೆಯೂ ಪಡಂಬೂರು ಆಟೋ ಚಾಲಕರು ಈ ರೀತಿ ಮಾಡಿದ್ದನ್ನ ನೆನಪಿಸಿದ್ದಾರೆ. ಹೊಟ್ಟೆಪಾಡಿಗಾಗಿ ದುಡಿಯುವ ಆಟೋ ಚಾಲಕರು ತಮ್ಮಂತೆ ಇರುವ ಮತ್ತೋರ್ವ ಚಾಲಕನ ಮೇಲೆ ಹಲ್ಲೆ ನಡೆಸಿರುವುದು ಎಷ್ಟು ಸರಿ ಅನ್ನೋದು ಪ್ರಶ್ನೆ. ಇನ್ನು ಪಡಂಬೂರು ಆಟೋ ಚಾಲಕರ ಈ ಪುಂಡಾಟದ ಬಗ್ಗೆ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಇಂತಹ ರೌಡಿಸಂ ಮಾಡೋ ಆಟೋ ಚಾಲಕರ ಆಟೋದಲ್ಲಿ ಅದ್ಯಾವ ಧೈರ್ಯದಲ್ಲಿ ಪ್ರಯಾಣಿಕರು ಪ್ರಯಾಣಿಸಬಹುದು ಅನ್ನೋದು ಜನರ ಪ್ರಶ್ನೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಂಡು ಪಡಂಬೂರು ಬೀಚ್ಗೆ ಬರುವ ಇತರೆ ಪ್ರಯಾಣಿಕ ವಾಹನಗಳಿಗೆ ರಕ್ಷಣೆ ನೀಡಬೇಕಾಗಿದೆ. ಅದು ಹೆಂಗೆ ಕಡಪ ನಂಬರ್ ಬರುತ್ತೆ. ಇದು ಒಂದು ಗೂಂಡಾಗಿರಿಯಾಗಿ ವರ್ತನೆ ಮಾಡ್ತಿದ್ದಾರೆ. ಇವತ್ತು ಏನಾಗಿದೆ ಅಂದರೆ, ನಮ್ಮ ಒಬ್ಬ ರಿಕ್ಷಾ ಚಾಲಕರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅವರೀಗ ನಮ್ಮ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದೆ. ಇಲ್ಲಿರುವ ರಿಕ್ಷಾ ಚಾಲಕರಿಗೆ ಯಾರೇ ಆಗಲಿ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಿದರೆ ನಮ್ಮ ಒಕ್ಕೂಟದ ವತಿಯಿಂದ ಯಾವುದೇ ಕಾನೂನು ರೀತಿಯಲ್ಲಿ ನಾವು ಅವರಿಗೆ ಶಿಕ್ಷೆ ಆಗುವವರೆಗೆ ನಾವು ಬಿಡುವುದಿಲ್ಲ. ಇದು ಮಾತ್ರ ಖಡಖಂಡಿತ. ಇದಕ್ಕೆ ನಮ್ಮ ಎಲ್ಲ ರಿಕ್ಷಾ ಚಾಲಕರ ಸಮರ್ಥನೆಯೂ ಇದೆ. ನಾವು ಪಣಂಬೂರು ಸ್ಟೇಷನಲ್ಲಿ ಇದಕ್ಕೆ ಮೊದಲು ತುಂಬ ಸತಿ ಕಂಪ್ಲೇಂಟ್ ಮಾಡಿದ್ದೇವೆ. ಇನ್ನೂ ನಮಗೆ ತಾಳ್ಮೆ ಇಲ್ಲ. ಈ ಸತಿ ಯಾರು ಗುಂಡಾಗಿರಿ ಮಾಡಿದ್ದಾರೆ ಅವರನ್ನು ಅರೆಸ್ಟ್ ಮಾಡಲೇಬೇಕು. ಮಾಡದಿದ್ರೆ ನಾಳೆಯಿಂದ ಉಗ್ರ ಹೋರಾಟ ಗ್ಯಾರಂಟಿ ಆಗ್ತದೆ. ಇದು ಇವತ್ತು ನಿನ್ನೆದಲ್ಲ, ಹಲವಾರು ವರ್ಷಗಳಿಂದ ಆಗ್ತಾ ಇದೆ. ನಾವು ಪ್ರತಿ ಸಲ ಕೂಡ ನಾವು ಏನಂದರೆ, ಒಂದು ತಾಯಿಯ ಮಕ್ಕಳಾಗಿ ಹೋಗುವ ಅನ್ನೋ ಉದ್ದೇಶದಿಂದ ಅವರ ಮೇಲೆ ಒಂದು ಮೌಖಿಕವಾಗಿ ದೂರವನ್ನು ದಾಖಲಿಸುವಂಥ ದೊಡ್ಡ ಮಟ್ಟದಲ್ಲಿ ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು ಅವಕಾಶ ಕೊಡಲಿಲ್ಲ. ಯಾಕೆಂದರೆ ಅವರು ಕೂಡ ನಮ್ಮವರೇ ಆಗಿರುವಾಗ, ನಮ್ಮ ಸಹೋದ್ಯೋಗಿಗಳಾಗಿರುವಾಗ ಅವರೊಂದು ಮಾನವೀಯ ದೃಷ್ಟಿಯಲ್ಲಿ ಅವಕಾಶ ಕೊಟ್ಟಿದ್ವಿ. ಆದರೆ ಅವರು ಇದು ಎರಡನೇ ಸಲ ಹಲ್ಲೆ, ಮಾರಣಾಂತಿಕ ಹಲ್ಲೆ ಎರಡನೇ ಸಲ. ಯಾಕೆಂದರೆ ಕಳೆದ ಸಲ ಒಬ್ಬ ರಿಕ್ಷಾ ಚಾಲಕರಿಗೆ ಹೊಡೆದು ಕಣ್ಣೆಲ್ಲ ಇದಾಗಿತ್ತು, ಎಫ್ಐಆರ್ ಆಗಿತ್ತು. ಲಾಸ್ಟ್ಗೆ ಅವರು ಅಲ್ಲಿ ಯಾಕೆ ಅಂತಂದರೆ, ಅಲ್ಲಿ ಪಣಂಬೂರು ಠಾಣೆಯಲ್ಲಿ ರಿಕ್ಷಾ ಚಾಲಕರು ಇದ್ದಾರೆ, ಅವರ ಸಂಬಂಧಿಕರು ಒಬ್ಬರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅವರು ಅಲ್ಲಿ ಒಂದು ಮಾನವೀಯತೆಯನ್ನು ಸಂಬಂಧ ಅವರಿಗೆ ರೌಡಿ ಶೀಟರ್ ಓಪನ್ ಆಗ್ತದೆ, ಅದು ಓಪನ್ ಆಗ್ತದೆ ಅನ್ನೋ ಉದ್ದೇಶದಿಂದ ಅಲ್ಲಿವರೆಗೂ ಬಿಡುವುದಿಲ್ಲ.